ನೀವನ್ನ ನೋಡ್ತಾರೆ ಸರ್. ಏನೇ ಬಹಳ ಗಮಗಮ ಅಂತ ಇದೆಯಲ್ಲ ಅದು ಗೊತ್ತಾಯ್ತು. ಏನಪ್ಪ ಓಹ್ ಏನು ಯಾಕೆ ಸಾಹೇಬ್ ಬಂಡ್ಬಂಡು ಹೋಗಿದೆಯೇ? ಇದು ಏನಪ್ಪ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಧರ್ಮೇಂದ್ರ ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಆಮೇಲೆ ACP ಸಂಸ್ಕೃತಿ ಬೇಡ ಪ್ರಜಾಪ್ರಭುತ್ವ ಉಳಿಸಿ ಅದು ಏನೇ ನಿಂದು ನೀನು ಬರಲವೇನೆಯಾ? ಏನಿಲ್ಲ, ನಿನ್ನ ಬೆಂಗಳೂರು ಬಿಟ್ಟು ಓಡಿಸ್ತೀವಿ ನೋಡು. ರಾಧಾಕೃಷ್ಣ ಅಂತ ಎರಡು ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್. ನಿಮ್ಮನ್ನು ಬಿಟ್ಟು ಎಲ್ಲೋಗೋದು ಸರ್? ನಿಮ್ಮನ್ನು ಬಿಟ್ಟು ಎಲ್ಲೋಗೋದು? ಸೊ ನಿಮ್ಮ ಜೊತೆಲೆ ಪ್ರಜಾಪ್ರಭುತ್ವ ಉಳಿಸಿ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ ಉಳಿಸಿ. ಸರ್ವಾಧಿಕಾರ ಬೇಡ, ಸರ್ವಾಧಿಕಾರ 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 ಸರ್ವಾಧಿಕಾರ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಿಮ್ಮ ಹೋರಾಟ ಮುಂದೆ ಯಾವ ಥರ ಇರುತ್ತೆ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಮತ್ತು ಕರ್ನಾಟಕದಲ್ಲಿ JCP ಸದ್ದು ನಿಲ್ಲಬೇಕು. ಯಾರ್ಯಾರನ್ನೀಗ ಫುಟ್ಪಾತ್ನ ತೆಗೆದಾಕಿ ಸುಮಾರು ನಷ್ಟ, ಫುಟ್ಪಾತ್ ಬಡವರಿಗೆ 4,000 ಕೋಟಿ ನಷ್ಟ ಆಗಿದೆ. ಈ ಹಣವನ್ನು ನಿಮ್ಗೆ ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಕೃಷ್ಣ ಬೈರೇಗೌಡ ಹೇಳ್ತಾರೆ ಒಂದು ವರ್ಷಕ್ಕೆ 1000 ಜನ ಸಾಯ್ತಿದ್ದಾರೆ ಫುಟ್ಪಾತಿಂದ. ಅದಕ್ಕೆ ಕಾರಣಕರ್ತರು ಯಾರು ಅಂತಾರೆ? ಫುಟ್ಪಾತಿಂದ ವರ್ಷಕ್ಕೆ 1000 ಜನ ಸಾಯ್ತಾ ಇದ್ದಾರೆ, ಬೀದಿಲಿ ಹೋದ್ರು, ಅವ್ರ ಕಾರಣ ಯಾರು ಅಂತಾರೆ? ಸಾಯ್ತಾ ಇದ್ದಾರ? ಕೃಷ್ಣ ಬೈರೇಗೌಡ ಮಂತ್ರಿ ಹೇಳ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ. ಯಾವ ಊರ್ಲಿ? ಬೆಂಗಳೂರಲ್ಲಿ. ಯಾರು ಹೇಳ್ಬೋದು? ಕೃಷ್ಣ ಬೈರೇಗೌಡರು. ಎಷ್ಟು ಜನ? 1000? 1,000 ಸಾಯ್ತಾರೆ ಒಂದು ವರ್ಷ. ಹೋಗ್ಲಿ, ಒಂದು ಫುಟ್ಪಾತ್ಗೆ 5 ಜನ ಸತ್ತಿರೋ ತೋರಿಸ್ಲಿ. ಕೃಷ್ಣ ಬೈರೇಗೌಡ ಅವೆಲ್ಲ ಮಾತಾಡಬಾರ್ದು. ಅವ್ರ ಅಪ್ಪ ದೊಡ್ಡ ಮನುಷ್ಯ, ಇವನು ಆ ಥರ ಮಾತಾಡಬಾರ್ದು. ಎಲ್ರಿ ಸತ್ತಿದ್ದಾರೆ? ಎಲ್ಲಿ ಸತ್ತಿದ್ದಾರೆ? ರಿಪೋರ್ಟ್ ಇದೆಯಲ್ಲ ಸರ್ಕಾರದ ಹತ್ರ. ನನಗಿಂತ ಈ ರಾಜ್ಯದಲ್ಲಿ ತಿಳುವಳಿಕೆ ಇರ್ತಕ್ಕಂಥವ್ರು ಯಾವ ಇಲ್ಲ. ಮತ್ತೆ ಸತ್ತಿದ್ದಾನೆ ಅಂದರೆ ನಾವು ಮೈಸೂರು ಬ್ಯಾಂಕ್ನಲ್ಲಿ ದಿನ ಅಲ್ಲೇ ಕಾರ್ಯಿರುತ್ತೆ, ದಿನ ರಾಜ್ಯೋತ್ಸವ ಮಾಡ್ತೀವಿ, ದಿನ ಚಳುವಳಿ ಮಾಡ್ತಾರೆ. ಚಳುವಳಿಯವರು ಎಡರು ಬಿದ್ದಿಲ್ಲ, ಸತ್ತಿರೋದಲ್ಲಿ ನಾವು ನೋಡಲಿಲ್ಲ. ಅದೆಲ್ಲ ತೋರಿಸ್ರಿ ಆಯಿತು. ಬರೀ ಒಬ್ಬ ಸತ್ತದ್ದಕ್ಕೆ ಪಾಪ ಅವರಿಗೆ ಈಗ ನೀವು 16 ಜನ ಸತ್ತರಲ್ಲ. ಕ್ರಿಕೆಟ್ 16 ಜನ ಏನಾಯ್ತು? ದುಡ್ಡು ಕೊಟ್ರ? ನಿಮ್ಮಲ್ಲಿ ಯಾರ ಮಂತ್ರಿಗಳು ರಾಜೀನಾಮೆ ಕೊಟ್ರ? ಅದಕ್ಕೆ ಕೇಳಬೇಡ. ಕೃಷ್ಣ ಬೈರೇಗೌಡ 16 ಜನ ಸತ್ತಿದ್ದಾರೆ. ಅವ್ರ ಬಗ್ಗೆ ಕೃಷ್ಣ ಬೈರೇಗೌಡ ಏನಪ್ಪ ನಿಂದು? ಎಲ್ಲ ಮಾತಾಡೋದು ಬೇಡ. ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕಾಗುತ್ತೆ. ಕನಿಷ್ಠ ಆ ಕ್ರಿಕೆಟ್ ಸತ್ತದ್ದಕ್ಕೆ ನಿಮ್ಗೆ ಹೇಳೋದಾದ್ರೆ DK ಶಿವಕುಮಾರ್ ಹಿಡಿದು ಸುಮಾರು 5-6 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗಿತ್ತು. ಬಹಳ ಬುದ್ಧಿವಂತಿಕೆಯಿಂದ ಸತ್ತವ್ರು ಸತ್ತರು ಅಂತೇಳಿ ಇದ್ದಾರೆ. ಕೃಷ್ಣ ಬೈರೇಗೌಡ್ರೆ ಆ ಸತ್ತಿರೋರ ಬಗ್ಗೆ ಏನು
ಸರ್ ಒಂದು ನಿಮಿಷ ಎಲ್ಲ ತಗೊಂಡ್ರಪ್ಪ ಅದು ಮೈರು. ಪ್ರಜಾಪ್ರಭುತ್ವ ವಿರೋಧಿ ನಿಲುವು ಇದು ಒಳ್ಳೆಯದಲ್ಲ. ನೀಟ್ ಪರೀಕ್ಷೆಯನ್ನ ಪ್ರಾಮಾಣಿಕವಾಗಿ ಮಾಡದೆ ಅನೇಕ ಮಕ್ಕಳು ಸಾವಿಗೆ ಕಾರಣರಾದರು. ಕಾರಣ ಯಾರು? ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ. ಸೋನಂ ವಾಂಗ್ಚುಕ್ ಈ ಅನ್ಯಾಯವನ್ನು ವಿರೋಧಿಸಿ ದೆಹಲಿಯಲ್ಲಿ ಸತ್ಯಾಗ್ರಹ ಅಂದ್ರೆ ಪ್ರಾಮಾಣಿಕತೆ. ಸತ್ಯಾಗ್ರಹ ಮಾಡುವ ಸೋನಂ ವಾಂಗ್ಚುಕ್ ಇವರನ್ನ ಕೇಂದ್ರ ಸರ್ಕಾರ ಮಾತುಕತೆ ಆಡದೆ, ಗೌರವ ತೋರಿಸದೆ, ಕಳ್ಳರ ರೀತಿಯಲ್ಲಿ, ದರೋಡೆಕೋರ ರೀತಿಯಲ್ಲಿ ಸತ್ಯಾಗ್ರಹಿಯನ್ನ ಸೋನಂ ವಾಂಗ್ಚುಕ್ ಇವರನ್ನ ಬಟ್ಟೆ ಸುತ್ತಿ ಕೇಂದ್ರ ಸರ್ಕಾರ ಒತ್ತುಕೊಂಡು ಹೋಗಿ ಆಸ್ಪತ್ರೆ ಮಲಗಿಸಿ ಅವರಿಗೆ ಏನೇನೋ ಇಂಜೆಕ್ಷನ್ ಔಷಧಿಯನ್ನು ಕೊಟ್ಟು ಸತ್ಯಾಗ್ರಹವನ್ನ ನಿಲ್ಲಿಸಿ ಪ್ರಧಾನಮಂತ್ರಿ ದಿನಕ್ಕೊಂದೊಂದು ರೀತಿ ಉಡುಪು. ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಏನ್ ಬಟ್ಟೆ ಹಾಕ್ತಾ ಇದ್ದೀರಿ? ಈಗ ಫಾರಿನ್ಗೆ ಹೋಗ್ಬೇಕಾದ್ರೆ 12 ಜೊರ ಬಟ್ಟೆ, ಈ ಊರ್ಲಿ ಬರ್ದೆ ಏನ್ ನಿಮ್ಮದು ಅವತಾರಗಳು? ಆ ಒಬ್ಬ ಸತ್ಯಾಗ್ರಹಿಯನ್ನ ನೀವು ಸತ್ಯಾಗ್ರಹಕ್ಕೆ ಗೌರವ ಕೊಡಲಿಲ್ಲ. ಸೋನಂ ವಾಂಗ್ಚುಕ್ ಅನ್ಯಾಯ ಮಾಡಲಿಲ್ಲ, ಮೋಸ ಮಾಡಲಿಲ್ಲ, ಗಲಾಟೆ ಮಾಡಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಅವರನ್ನ ಒತ್ಕೊಂಡೋಗಿ ಆಸ್ಪತ್ರೆಗೆ ಹಾಕಿರ್ತಕ್ಕಂಥ ನೀತಿಯನ್ನ ವಿರೋಧಿಸಿ ಕರ್ನಾಟಕದಲ್ಲಿ ಜೆಸಿಪಿ ಕುಳಿತಿರುವ ತರಕಾರಿ ಹಣ್ಣು ವ್ಯಾಪಾರಸ್ಥರು, ಬಡವರು, ನಿರ್ಗತಿಕರು ಅವರನ್ನ ಜೆಸಿಪಿ ಹಾಕಿ ಬ್ರಿಟಿಷರಿಗಿಂತ, ಹಿಟ್ಲರ್ಗಿಂತ, ಸ್ಟಾಲಿನ್ಗಿಂತ ಅನ್ಯಾಯ ಮಾಡಿದ್ದೀರಿ. ನಿಮ್ಮ ಸರ್ಕಾರ ಬಂದ ಮೇಲೆ ಇದೊಂದು ರೀತಿ ದಬ್ಬಾಳಿಕೆ, ಅನ್ಯಾಯ ಶುರುವಾಗಿದೆ. ಇದರ ವಿರುದ್ಧ ನಾವು ಕನ್ನಡ ಚಳವಳಿ ವಾಟ ಪಕ್ಷ ಇವತ್ತು ಬೆಂಗಳೂರಿನಿಂದ ಮೈಸೂರಿನವರೆಗೆ ಈಡಿಗಾಯ್ ಚಳವಳಿ ಈಗ ಒಡೆಯುವ ಮೂಲಕ ಆರಂಭ ಆಗಿದೆ. ಧರ್ಮೇಂದ್ರ ಪ್ರಧಾನ್ ಸ್ವಲ್ಪ ಹಿಂದೆ ಹೋಗ್ಬೇಕು. ಪ್ರಜಾಪ್ರಭುತ್ವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ. ಧರ್ಮೇಂದ್ರ ಪ್ರಧಾನ್ ಪ್ರಜಾಪ್ರಭುತ್ವ ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ, ವಾಟಾಳ್ ನಾಗರಾಜ್ ಸಾಹೇಬ್ರ ಹೋರಾಟಕ್ಕೆ, ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ, ಪ್ರಜಾಪ್ರಭುತ್ವ ಜೆಸಿಬಿ ನೀತಿ ಉಳಿಸಿ
ಪ್ರಜಾಪ್ರಭುತ್ವವನ್ನು ಧರ್ಮೇಂದ್ರ ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಭ್ರಷ್ಟಾಚಾರ 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 ಪ್ರಜಾಪ್ರಭುತ್ವ 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 ಸೋನಂ ವಾಂಗ್ಚುಕ್ ಅನ್ಯಾಯ ಸೋನಂ ವಾಂಗ್ಚುಕ್ ಅನ್ಯಾಯ ಅನ್ಯಾಯ ಸೋನಂ ವಾಂಗ್ಚುಕ್ಗೆ ಸೋನಂ ವಾಂಗ್ಚುಕ್ಗೆ ಸೋನಂ ವಾಂಗ್ಚುಕ್ಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೀ ಮತ್ತೆ ಬಿಡ್ತೀವಿ